ನಮ್ಮ ಸೂರಿ ಸತ್ಯ ಚಾನಲನ್ನು ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಆತ್ಮೀಯರೇ, ರಾಣಿಚಟ್ಟಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿಂದ ಮಾರನೇ ದಿನ ನಮಗೆ ಯಮುನೋತ್ರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಟಿಫನ್ ಮಾಡ್ಕೊಂಡು ಬಿಡಬೇಕಾಗಿತ್ತು. ಬಿಸಿ ಬಿಸಿ ಇಡ್ಲಿ, ಮಂಗಳೂರು ಬಜ್ಜಿ ಮತ್ತು ಸಾಂಬಾರು, 2 ಥರ ಚಟ್ನಿ ಮತ್ತು ತುಪ್ಪ, ಚಟ್ನಿ ಪುಡಿ, ಸೊ ಬಿಸಿ ಬಿಸಿ ಕಾಫಿ ಎಲ್ಲ ಇತ್ತು. ಸೊ ಎಲ್ಲನೂ ಮುಗಿಸಿ ಒಂದೇ ಸಲ ಗಾಡಿಗೆ ಹತ್ತಿ ಬೆಳಗ್ಗೆ ಹೊರಟಿ ಒಂದು 7-7:30 ಸುಮಾರಿಗೆ ಇಲ್ಲಿಂದ. ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ 3ನೇ ದಿನದ ಜರ್ನಿ ಯಮುನೋತ್ರಿಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಬೆಳಿಗ್ಗೆ ಎಷ್ಟುವಾಗ 7:15 ಆಗಿದೆ. 7:15 ಹೊರಟಿದ್ದೀವಿ. ಸೊ ಎಂಟೈರ್ ನಮ್ಮ ಟ್ರೂಪ್ ಇದು. ಸೊ ನೋಡೋಣ ಮುಂದಿನ ಜರ್ನಿ ಹೇಗಿರುತ್ತೆ ಅಂತ. ಕೆಲವರು ನಡ್ಕೊಂಡು ಹೋಗ್ತಾರೆ, ಕೆಲವರು ಹೆಲಿಕಾಪ್ಟರ್ಲಿ ಹೋಗ್ಬೋದು, ಮತ್ತು ಇನ್ನು ಕೆಲವರು ಕುದುರೆನಲ್ಲಿ ಹೋಗ್ತಾರೆ. ಸೊ ನೋಡೋಣ ಏನೇನಾಗುತ್ತೋ, ಮುಂದಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು. ಆದ್ಮೇಲೆ ನಾವು ರಾಣಿಚಟ್ಟಿಂದ ಯಮುನೋತ್ರಿಗೆ ಹೊರಟಿದ್ದೀವಿ. ಇದು ನಮ್ಮ 3ನೇ ದಿನದ ಪ್ರಯಾಣ ಆಗಿತ್ತು. ಯಮುನೋತ್ರಿಯಿಂದ ಹೆಚ್ಚು ಕಮ್ಮಿ 1-1.5 ಗಂಟೆ ಜರ್ನಿ ಅಷ್ಟೇ ಆಗಿತ್ತು. ನಮಗೆ ಅದ್ಭುತವಾದ ಬೆಳಗ್ಗಿನ ಜಾವ ಬೇಗ ಬಿಟ್ಟಿದ್ದರಿಂದ ಆ ಸನ್ಲೈಟು, ಲೈಟಿಂಗ್ ಸ್ಕೀಮು ನಿಜವಾಗ್ಲೂ ಎಷ್ಟು ಸಗದ ಕಾಣಿಸ್ತಾ ಇತ್ತು ಅಂದರೆ ನಮ್ಗೆ ಜರ್ನಿ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ. ಅಯ್ಯೋ ಯಾಕಾದ್ರೂ ಇಷ್ಟು ಬೇಗ ಹೊರಟ್ಬಿಟ್ಟು ಬಂದ್ಬಿಡ್ತು ಅಂತ ಅನ್ನಿಸ್ತು. ನಾವು ಅತಿ ಎತ್ತರದ ಜಾಗಕ್ಕೆ ಹೋಗ್ತಾ ಇದ್ವಿ, ಭೂಮಿಯಿಂದ ಮೇಲೆ ಮೇಲೆ ಮೇಲೆ. ಅಂತೂ ಇಂತೂ ಯಮುನೋತ್ರಿ ಬಂದೇ ಬಿಡ್ತು ಆದ್ಮೇಲೆ. ಸ್ವೆಟರು, ಗ್ಲೌಸು ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಿ ಮೇಡಮ್. ಅಲ್ಲೂ ಮಳೆ ಬರುತ್ತೆ. ರೈನ್ ಕೋಟ್ ಇಟ್ಕೊಂಡಿರಿ ಮೇಡಮ್. ಮೇಡಮ್ ಅಲ್ಲೇ ಒಂಥರ ಗ್ಲೌಸ್ ಥರ ಸಿಗುತ್ತೆ ಒಂದು ಅಂಗಡೀಲಿ, 150 ರುಪೀಸ್ ಇರುತ್ತೆ, ಅದನ್ನು ತಗೊಳ್ಳಿ. ಹಾಂ, ಗ್ಲೌಸ್, ವಾಟರ್ ಗ್ಲೌಸ್ ಸಿಗುತ್ತೆ ಅಂಗಡಿಯಲ್ಲಿ ಸಿಗುತ್ತೆ. ಆದ್ಮೇಲೆ ಈಗ ರಾಣಿಚಟ್ಟಿಂದ ಯಮುನೋತ್ರಿಗೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ನಮ್ಮ ಅತ್ತೆ ಮಾವವ್ರನ್ನ ಕುದುರೆನಲ್ಲಿ ಕಳಿಸಿ ಉಳಿದ 8-10 ಜನ ನಡ್ಕೊಂಡು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಇದು ಕಡಿಮೆ ಅಂದರೆ 8-10 ಕಿಲೋಮೀಟ್ರ್ ಇರುತ್ತೆ ನೋಡಿ. ಈ ಥರ ಹಿಲ್ ಸ್ಟೇಷನಲ್ಲಿ ನಡ್ಕೊಂಡು ಹೋಗುವಂಥದ್ದು. ಈ ಥರ ಕಡ್ಡಿಗಳು ತೊಗೊಂಡ್ರೆ ನಿಮಗೆ ಹತ್ತೋದಕ್ಕೆ ಸಪೋರ್ಟ್ ಸಿಗುತ್ತೆ. ವಯಸ್ಸಾದವ್ರನ್ನ ಕುದುರೆನಲ್ಲಿ ಕಳಿಸ್ತೀವಿ, ಅಥವಾ ಪಲ್ಲಕ್ಕಿ ಅಂತಾರೆ, ಪಲ್ಲಕ್ಕಿನಲ್ಲಿ ಕಳಿಸೋದು. ಕುದುರೆ ರೇಟು 3,700 ರೂಪಾಯಿ ಇರುತ್ತೆ, ಗೌರ್ಮೆಂಟ್ ರೇಟು. ಅದರಲ್ಲಿ 400 ರೂಪಾಯಿ ಗೌರ್ಮೆಂಟ್ ರೇಟ್ಗೆ ಹೋಗುತ್ತೆ, 400 ರೂಪಾಯಿ ಗೌರ್ಮೆಂಟ್ ಚಾರ್ಜ್ ಆಗುತ್ತೆ. ಇನ್ನು 3,300 ರೂಪಾಯಿ ಯಾರು ಕುದುರೆ ಓಡಿಸ್ತಾರೋ ಅವ್ರಿಗೆ ಕೊಡಬೇಕಾಗತ್ತೆ. ಅದು ಹೇಗೆ ಅಂದರೆ ಅವು ಕುದುರೆ ಅವರು ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ. ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಗೌರ್ಮೆಂಟ್ದು ರಿಸಿಪ್ಟ್ ಇರುತ್ತೆ. ಇವೆರಡೂ ನಮ್ಮ ಹತ್ರನೇ ಇರಬೇಕು. ಅಲ್ಲಿ ಚೆಕ್ ಪೋಸ್ಟ್ ಆದಾಗ ಅದು ಚೆಕ್ ಇನ್ ಆಗೋ ಟೈಮಲ್ಲಿ ಅದನ್ನ ಕೇಳ್ತಾರೆ, ಅದನ್ನ ತೋರಿಸ್ಬೇಕು. ಬೈ ಚಾನ್ಸ್ ಈ ಸ್ಲಿಪ್ಗಳೇನಾದರೂ ನೀವು ಕುದುರೆಯವರು ಮುಂಚೆನೇ ಕೇಳಿದಾಗ ಕೊಟ್ಟುಬಿಟ್ರೆ ನೀವು ಕೆಟ್ರಿ ಅಂತ ಅರ್ಥ. ಅವರು ನಿಮ್ಮನ್ನ ಎಲ್ಲಿ ಬೇಕಲ್ಲಿ ಇಳಿಸಿ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಮನ್ನು ಎಲ್ಲಿ ಕೆಳಗಡೆಯಿಂದ ಕರ್ಕೊಂಡೋಗಿರ್ತಾರೋ ಸೊ ಅಲ್ಲಿ ಕಳ್ಕೊಂಬರೋ ತನಕ ನೀವು ಆ ಸ್ಲಿಪ್ಪನ್ನು ಅವ್ರಿಗೆ ಕೊಡೋ ಹಾಗೆ ಇಲ್ಲ. ಸೊ ಅದು ಕೊಟ್ಟ ನಂತರನೇ ನೀವು ಅವ್ರಿಗೆ ಅಮೌಂಟ್ ಕೊಡಬೇಕು. ನೋಡಿ, ಎತ್ಕೊಂಡವ್ರನ್ನ ಈ ಥರ ಎತ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಎದುರುಗಡೆ ಮೌಂಟೇನ್ ಕಾಣ್ತಾ ಇದೆ, ಐಸ್ದು. ಅಲ್ಲಿ ಕಡೆಗೆ ಹೋಗ್ತಾ ಇದ್ದೀವಿ. ಆದ್ಮೇಲೆ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕೆಳಗಡೆ ಇಳಿದು ನೀರಲ್ಲಿ ಆಟ ಆಡ್ಕೊಂಡು ಹೋಗ್ಬೋದು. ನಮ್ಗೆ ಬಡಿಗೆ ತಗೊಂಡು ನಂದದು ಅದ್ಭುತವಾದ ಲೊಕೇಶನ್ನು. ಆದ್ಮೇಲೆ 9:30ಗೆ ಬಿಟ್ವಿ.
10:30 11:30 ಈಗ ಹೋಗ್ತಾನೆ ಇದ್ದೀವಿ. ಚಿಕ್ಕ ಮಕ್ಕಳು ದೊಡ್ಡವ್ರಿಗೆಲ್ಲ ಸಿಕ್ಕಾಬಿಟ್ಟೆ ಸುಸ್ತಾಗುತ್ತೆ. ಇಲ್ಲಿಂದ ಇನ್ನೂ 1 ಗಂಟೆ ಹೋಗ್ಬೇಕಂತೆ, ಹೆಚ್ಚು ಕಮ್ಮಿ 12:30 1 ಗಂಟೆಗೆ ದೇವಸ್ಥಾನ ಮುಟ್ತೀವಿ. ಮತ್ತು 1 ಅವರ್ ಕ್ಯೂ ಇರುತ್ತೆ ನೋಡಿಕೊಂಡು. ಓಕೆ ನೋಡಿ, ಚಿಕ್ಕ ಮಕ್ಕಳು ಈ ಥರ ಎಲ್ಲ ಚಾಲೆಂಜ್ ಆಗ್ತಾರೆ ನಮಗೆ. ಆತ್ಮೀಯರೇ, ಈ ಥರ ಎಷ್ಟು ಬ್ರೇಕ್ಗಳು ತೊಗೋತೀವೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬ್ರೇಕ್ಗಳು ತೊಗೊಂಡಂತೂ ಹೋಗ್ತಾನೆ ಇರ್ತೀವಿ. ಕರೆಕ್ಟಾಗಿ ಇಲ್ಲಿಂದ 3/4 ಕಿಲೋಮೀಟ್ರ್ ಇದೆ, ಇನ್ನೊಂದು 1 ಅವರ್ ಒಳಗೆ ಅಲ್ಲಿ ರೀಚ್ ಆಗ್ತೀವಿ. ಆದ್ಮೇಲೆ ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಇವ್ರನ್ನೆಲ್ಲ ನೋಡಿ ಬಿಟ್ಟು ಬಂದು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಅವ್ರ ಹಣೆಯಲ್ಲಿ ಕುಂಕುಮ. ಹಾ ಭಯ್ಯ, चलो 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 आगे बढ़ो. आधे जीत के बढ़ो. पिट्टू वहाँ बता चलो यार. चलो चलो आगे बढ़ो. ಆತ್ಮೀಯರೇ, ಯಮುನೋತ್ರಿನಲ್ಲಿ ಇಷ್ಟು ಥಂಡಿ ಇದ್ದರೂ ಕೂಡ ಅಲ್ಲಿ ಒಂದು ಪ್ರಕೃತಿ ವಿಸ್ಮಯ ಅಂತಲೇ ಹೇಳ್ಬೋದು. ಒಂದು ಅದ್ಭುತವಾದ ಜಾಗ ಅದು ಗೌರಿಕುಂಡ ಅಂತ. ಅಲ್ಲಿ ಹೇಗೆ ಅಂದರೆ ಇಂಥ ಚಳಿಗಿನಲ್ಲಿ ಕೂಡ ನೀರು ಕೊತ ಕೊತ ಅಂತ ಕುದೀತಾ ಇರುತ್ತೆ, ಸಖತ್ ಬಿಸಿ ಇರುತ್ತೆ. ಕೆಲವರು ಸ್ನಾನ ಮಾಡ್ತಾರೆ. ಅಲ್ಲಿ ಅಕ್ಕಿ ಹಾಕಿದ್ರೆ ಅನ್ನ ಆಗುತ್ತೆ ಅನ್ನೋ ಪದ್ಧತಿ ಇದೆ. ಆ ಜಾಗ ಅಂತೂ ಮಿಸ್ ಮಾಡಲೇಬಾರ್ದು. ಆದ್ಮೇಲೆ ಗೌರಿಕುಂಡ ಅಂತ ಇದು. ಇಂಥ ಥಂಡಿನಲ್ಲೂ ಬಿಸಿ ಬಿಸಿ ನೀರಿರುತ್ತೆ. ಸೊ ಇಲ್ಲಿ ಬಂದು ಒಳ್ಳೆ ಸ್ನಾನ ಮಾಡಿ ನೋಡಿ ಎಷ್ಟು ಜನ ಇರ್ತಾರೆ. ಗೌರಿಕುಂಡ ನಿಜವಾಗ್ಲೂ ಇಲ್ಲಿ ಸಖತ್ ಬಿಸಿದೆ ನೀರಂತೂ. ನಾನು ಮುಖ ತೊಳ್ಕೊಂಡೆ, ಬ್ಯೂಟಿಫುಲ್. ದೇವರ ಈ ವಿಸ್ಮಯಕ್ಕೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬನ್ನಿ ಈಗ ದೇವ್ರ ದರ್ಶನಕ್ಕೆ ಹೋಗೋಣ. ಆದ್ಮೇಲೆ ಹತ್ತು ದೇವಸ್ಥಾನ ಮುಂದೆ ಬಂದಿದ್ದೀವಿ. ಸೊ ಗೌರಿಕುಂಡ ಹತ್ರ ಸ್ನಾನ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ ಆದ್ಮೇಲೆ ನಮ್ಮ ಜನ ಎಷ್ಟು ಗಲೀಜ್ ಅಂದರೆ ಎಲ್ಲಿಂದ ಎಲ್ಲಿಗೆ ಬಂದರೂ ಕೂಡ ಈ ಥರ ಬಟ್ಟೆ ಹಾಕೋದು, ಈ ನೀರನ್ನ ಗಲೀಜು ಮಾಡೋದನ್ನಂತೂ ತಪ್ಪಿಸಲ್ಲ. ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋಂಥ ಜ್ಯೋತಿಷಿಗಳೇ, ಅಸ್ಟ್ರಾಲಜರ್ಸ್ಗಳೇ ಮತ್ತು ಅರ್ಚಕರೇ, ಪೂಜಾರಿಗಳೇ, ದಯವಿಟ್ಟು ನಿಮ್ಮ ಭಕ್ತಾದಿಗಳಿಗೆ ನಿಮ್ಮ ಬಟ್ಟೆಯನ್ನು ನದಿಯಲ್ಲಿ ಬಿಟ್ಟು ಬನ್ನಿ ಅಂತ ಮಾತ್ರ ಹೇಳಬೇಡಿ. ಅವ್ರಿಗೆ ಪಾಪ ತೊಳೆಯಲ್ಲ, ಕರ್ಮ ಸುತ್ಕೊಳ್ಳುತ್ತೆ ಅಂತ ಹೇಳಿ. ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡು ಯಾರು ಬರ್ತಿರೋ ಬಟ್ಟೆಗಳನ್ನ ವಾಪಸ್ ತೊಗೊಂಡೋಗಿ ಅಥವಾ ಡಸ್ಟ್ಬಿನ್ ಇರುತ್ತೆ ಅಲ್ಲಿಗೆ ಹಾಕಿಬಿಟ್ಟು ನೀರಿಗಂತೂ ಹಾಕಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಈಗ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಆದ್ಮೇಲೆ ಲ್ಯಾಂಡ್ ಸ್ಲೈಡಿಂಗು, ಕಾಲು ಗುಡ್ಡನೇ ಬಿದ್ದರೆ ಹಿಂಗೆ ಬೀಳುತ್ತೆ. ಯಾವಾಗ ಬಿದ್ದಿದೆಯೋ ಗೊತ್ತಿಲ್ಲ. ನಾವು ಆಲ್ಮೋಸ್ಟ್ ಒಂದು 3/4 ಭಾಗ ನಡ್ಕೊಂಡು ಬಂದಿದ್ದೀವಿ ಈಗ. ಸೊ ನಿಜವಾಗ್ಲೂ ಸಖತ್ ಕಷ್ಟ ಅಂತ ಹೇಳೋ, ಸುಖ ಅಂತ ಹೇಳೋ ಗೊತ್ತಿಲ್ಲ. ನಾವು ಎಷ್ಟು ತಿಂಗಳು ಜಿಮ್ಮು ಮಾಡಿದ್ರೆ ಇಷ್ಟು ಫ್ಯಾಟು ಕೊಲೆಸ್ಟ್ರಾಲ್ ಕರಗಿಸ್ತೀವೋ ಗೊತ್ತಿಲ್ಲ. ಬಟ್ ಇದು ಒಂದು ಟ್ರಿಪ್ಪಲ್ಲಿ ಯಮುನೋತ್ರಿನಲ್ಲಿ ಆಗಿದೆ. ಸೊ ಇನ್ನೂ ಕೇದಾರ್ನಾಥ್ ಇದೆ, ಅದೊಂದು 18-20 ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. ನಾವು ಕುದುರೆ ಮಾಡ್ತೀವೋ ಅಥವಾ ನಡ್ಕೊಂಡು ಹೋಗ್ತೀವೋ ಅಂತ. ನಿಜ ರಸ್ತೆ ಅಂತೂ ಸ್ವಲ್ಪ ಟಫ್ ಇದೆ. ಕಡಿಮೆ ಅಂದರೂ ಒಂದು 3-4 ಗಂಟೆ ನಡೆಯೋದಕ್ಕೆ 1 ಅವರ್ ದರ್ಶನ. ಟೋಟಲಿ 5 ಅವರಲ್ಲಿ ನಿಮ್ಮ ಕೆಲಸ ಮುಗಿದೋಗುತ್ತೆ. ಅಫ್ಕೋರ್ಸ್ ಮೇಲ್ಗಡೆ ಹೋಗೋದಕ್ಕಿಂತ ಕೆಳಗಡೆ ಹಿಡಿಯೋದು ಸ್ವಲ್ಪ ಸ್ಪೀಡ್ ಆಗುತ್ತೆ. ಸೊ ಇದು ಯಮುನೋತ್ರಿಯ ಯಾತ್ರೆಯ ಡಿಸ್ಟೆನ್ಸ್ ಮತ್ತು ಅನುಭವ. ನನ್ನ ಪ್ರಕಾರ ನಾವು ಗಾಡಿ ಪಾರ್ಕ್ ಮಾಡಿರೋ ಜಾಗದಿಂದ ಒಂದು 8 ಕಿಲೋಮೀಟ್ರ್ ಇದೆ ಅನ್ಕೋತೀನಿ. ಕಡಿಮೆ ಅಂದರೂ 1 ಕಿಲೋಮೀಟ್ರಿಗೆ ನಾವು 45-50 ನಿಮಿಷ ತೊಗೋಬೇಕಾಗುತ್ತೆ. ಅಷ್ಟು ಹೈಟು, ಫ್ಲ್ಯಾಟು ಎಲ್ಲ ಇದೆ. ನಾವು ಇವತ್ತು ಮಳೆಯಲ್ಲಿ ಸಿಗಾಕೊಂಡಿದ್ವಿ. ಸೊ ಖಂಡಿತ ಇಲ್ಲಿಗೆ ಬರಬೇಕಾದ್ರೆ ರೈನ್ ಕೋಟು ಕಂಪಲ್ಸರಿ. ನೀವು ಬರೀ ಚಳಿಗೆ ಹಾಕೋತಿರಲ್ಲ ಮನೆಯಲ್ಲಿ, ಸಿಟಿನಲ್ಲಿ ಆ ಥರದ್ದು ಹಾಕೊಂಬಿಟ್ಟು ಇದು ರೈನ್ ಕೋಟ್ ಅನ್ಕೋಬೇಡಿ. ರೈನ್ ಕೋಟ್ ಅಂದರೆ ಪ್ರಾಪರ್ ರೈನ್ ಕೋಟೇ ತರಬೇಕು. ಇಲ್ಲಿ ಹಾಕೊಂಡು ಹೋಗ್ತಾ ಇದ್ದಲ್ಲ ಈ ಥರದ್ದು. ಹಾಗಿದ್ರೆ ಮಾತ್ರ ನೀವು ಮಳೆಯಿಂದ ರಕ್ಷಣೆ ಸಾಧ್ಯ. ಇಲ್ಲಾಂದರೆ ಮಳೆಯಲ್ಲಿಂದು ಸಿಕ್ಕಾಪಟ್ಟೆ ಚಳಿಲಿ ನಡುಗ್ತೀವಿ. ಇಲ್ಲಿ ಬರೀ 50 ರೂಪಾಯಿಂದೊಂದು ರೈನ್ ಕೋಟ್, ಒಂದು ಪ್ಲಾಸ್ಟಿಕ್ ರೈನ್ ಕೋಟ್ಗೆ 50 ರೂಪಾಯಿ ತೊಗೋತಾರೆ. ಇಲ್ಲಾಂದರೆ 150 ರೂಪಾಯಿ, 250 ರೂಪಾಯಿ ಇದೆ.
ಸೊ ಹಾಗಾಗಿ ಅಲ್ಲೇ ಪ್ರಿಪೇರ್ ಆಗಿ ಬಂದರೆ ಭಾಳ ಒಳ್ಳೆಯದು. ಬಟ್ ನಮ್ಮ ಸಲಹೆ ಏನಂದರೆ 55-60 ವರ್ಷ ಮೇಲ್ಪಟ್ಟವರು ಈ ಥರ ಕುದುರೆನಲ್ಲೋ ಅಥವಾ ಪಾಲಕ್ಕಲ್ಲೋ ಹೋಗೋದು ಭಾಳ ಸೂಕ್ತ. ಹೆಲಿಕಾಪ್ಟ್ರಲ್ಲಿ ಹೋಗೋ ಶಕ್ತಿ ಇದ್ರಂತೂ ಇನ್ನೂ ಭಾಳ ಅನುಕೂಲ. ಬಟ್ ಯಮುನೋತ್ರಿಗೆ ಹೆಲಿಕಾಪ್ಟರ್ ಸೇವೆ ಇಲ್ಲ ಅನ್ಕೋತೀವಿ, ಯಾಕೆಂದ್ರೆ ಇದುವರೆಗೂ ಒಂದೇ ಹೆಲಿಕಾಪ್ಟರ್ ನಾವು ನೋಡಲಿಲ್ಲ. ಹಾಗಾಗಿ ಓಕೆ, ಈ ಥರ ಬಂಡೆ ಎಲ್ಲ ಕೊರೆದು ರೋಡ್ ಮಾಡಿ ದೇವರೇ, ನಿಜವಾಗ್ಲೂ ಇವನ್ನೆಲ್ಲ ಏಜ್ ಇರುವಾಗಲೇ ಮಾಡಿ ಮುಗಿಸ್ಬಿಡ್ಬೇಕು. ಆದ್ಮೇಲೆ ನೀವು 60 ವರ್ಷಕ್ಕೂ ಮುಂಚೆ ಬದ್ರಿನಾಥ್, ಕೇದಾರ್ನಾಥ್, ಆನಾಥ್, ಈನಾಥ್ ಏನೇನಿದಾವೋ ನಮ್ಮ ಮೈಥಾಲಜಿಕಲ್ಲು, ಹಿಸ್ಟಾರಿಕಲ್ಲು ಪ್ಲೇಸಸ್ ಇವೆಲ್ಲ ಮಾಡಿ ಮುಗಿಸ್ಬಿಟ್ರೆ ತುಂಬ ಒಳ್ಳೆಯದು. 60 ವರ್ಷ ಆದಮೇಲೆ ದೇಹನೂ ಸಪೋರ್ಟ್ ಮಾಡಲ್ಲ, ವಾತಾವರಣವೂ ಬದಲಾಗ್ತಾ ಇರುತ್ತೆ. ಸೊ ಇದು ನನ್ನ ಅನುಭವ. ನಮಗಿಂತ ಸೀನಿಯರ್ಸು ದೊಡ್ಡವರೆಲ್ಲ ಹೋಗಿ ಬಂದಿರೋ ಅವ್ರು ನೋಡಿ ಬೈಕೋತಿರ್ತಾರೆ, ಇವ್ರು ಯಾವನಪ್ಪ ಚಿಲ್ಟು ಈ ವಯಸ್ಸು ಹಿಂಗಂತಾನೆ ಅಂತ. ಬಟ್ ಇರೋ ಸತ್ಯ ಹೇಳಬೇಕಲ್ವ ಆದ್ಮೇಲೆ ಸಖತ್ತಾಗಿರುತ್ತೆ. ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂತಂದರೆ ನಾಳೆ ಇದು ವಿಡಿಯೋ ನೋಡಿಕೊಂಡು 65-70 ವರ್ಷ ಆದವ್ರು ಬಂದು ನೋಡ್ಬಿಟ್ಟು ಹೋಗಿತಾರೆ ನಮಗಷ್ಟೇ. ಸೊ ಹಾಗಾಗಿ ವಿಡಿಯೋ ನೋಡೋಂಥ ಯೂತ್ಸು 55-60 ವರ್ಷದ ಒಳಗೆ ಈ ಎಲ್ಲ ಚಾರ್ಧಾಮ್ ಯಾತ್ರೆ ಏನೇನಿದಾವೋ, ವೈಷ್ಣವಾದೇವಿಗೆ ನಾನು ಹೋಗಿಲ್ಲ, ಬಟ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಹೋಗಿದ್ದರು. ನೋಡೋಣ ಅದು ಹೆಂಗಿತ್ತು ಅಂತ ಕೇಳ್ತೀನಿ ಅವ್ರನ್ನ. ಯಾಕೆಂದರೆ ಇದರ ರಸ್ತೆ ಹಿಂಗಿರುತ್ತೆ, ಬ್ರಿಡ್ಜ್ ಮೇಲೆ ಹೋಗೋದು. ಮೋಸ್ಟ್ಲಿ ಫ್ರೆಂಡ್ಸ್ಗಳ ಜೊತೆ ಬಂದರೆ ಭಾಳ ಎಂಜಾಯ್ ಮಾಡ್ಬೋದು ಅನ್ಕೋತೀನಿ, ಪಾರ್ಲೆಗಿಲೆ ಮಾಡಿಕೊಂಡು. ಆಲ್ಮೋಸ್ಟ್ ನಮ್ಮ ಪಾರ್ಕಿಂಗ್ ಮಾಡಿರೋ ಜಾಗಕ್ಕೆ ಹತ್ತತ್ರ ಬಂದಿದ್ದೀವಿ. ಇನ್ನೊಂದು 1 ಕಿಲೋಮೀಟ್ರ್ ನಡಿಬೇಕು ಅನ್ಕೋತೀನಿ, 1-1.5 ಕಿಲೋಮೀಟ್ರ್ ನಡಿಬೇಕಿನ್ನ. ದಯವಿಟ್ಟು ಈ ವಿಡಿಯೋ ಸ್ವಲ್ಪ ಜರ್ಕ್ ಇರುತ್ತೆ, ಏನೋ ಮಾತಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನಾವು ನಿಂತ್ಕೊಂಡು ರೆಗ್ಯುಲರ್ ಸಿಟಿಗಳಲ್ಲಿ ಮಾಡಿದಾಗೆ ನಿಂತ್ಕೊಂಡು ಮಾತಾಡಿಸ್ತಾ ಅವ್ರನ್ನ ಇಂಟ್ರೂ ಮಾಡ್ತಾ ಇವ್ರನ್ನ ಇಂಟ್ರೂ ವೀಡಿಯೋ ಮಾಡೋಣ ಅಂದ್ಕೊಂಡ್ವಿ. ಹಂಗೇನಾರು ಮಾಡ್ತಾ ನಿಂತ್ಕೊಂಡ್ರೆ ಊದು ಬಿಡ್ತಾರೆ ಜನ, ಹೋಗ ನಮ್ಮದೇ ಕಷ್ಟ, ನಮಗೆ ಹಿಂದಿ ಏನಿಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ಯಾರನ್ನೂ ಮಾತಾಡ್ಸೋಕ್ಕಾಗಿಲ್ಲ, ನಮ್ಮ ಅನುಭವಗಳನ್ನಷ್ಟೇ ಹಂಚ್ಕೋಬೋದು. ಅಂತೂ ಇಂತೂ ಬರೀ ಕಾಲ್ನಡಿಗೆ ಮುಖಾಂತರ ಯಮುನೋತ್ರಿ ದರ್ಶನವನ್ನು ಮುಗಿಸ್ಕೊಂಡು, ಒಳ್ಳೆ ಪ್ರಕೃತಿ ದರ್ಶನವನ್ನು ಮುಗಿಸ್ಕೊಂಡು ಸೊ ಬಂದು ರೂಮ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಗಂಗೋತ್ರಿ ಕಡೆಗಿರುತ್ತೆ. ಮುಂದೆ ಈ ಥರ ವಿಶೇಷವಾದ ವೀಡಿಯೋಗಳಿಗೆ ನೋಡ್ತಾಯಿರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.